ಇನ್ನು ಹಾರ್ಮುಜ್ ದಾಟಿದೆ ಭಾರತದ 12 ತೈಲ ನೌಕೆಗಳು ಅನ್ನುವ ಮಾಹಿತಿ ಇದೆ. 12 ಭಾರತೀಯ ಧ್ವಜಗಳನ್ನು ಹೊಂದಿರತಕ್ಕಂಥ ಹಡಗುಗಳು ಈಗ ಭಾರತದತ್ತ ಪ್ರಯಾಣವನ್ನು ಆರಂಭ ಮಾಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆಗೆ ಒಂದು ಅಂತಿಮ ಮುದ್ರೆ ಬಿದ್ದಂಥ ಹಿನ್ನೆಲೆಯಲ್ಲಿ, ಕದನ ವಿರಾಮ ಘೋಷಣೆಯಾದಂಥ ಹಿನ್ನೆಲೆಯಲ್ಲಿ ಈಗ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ ಸಂಚಾರಕ್ಕೆ. ಹೀಗಾಗಿ 12 ಭಾರತೀಯ ಧ್ವಜಗಳನ್ನು ಹೊಂದಿರತಕ್ಕಂತಹ ಕಚ್ಚಾ ತೈಲವನ್ನು ಹೊತ್ತು ಬರ್ತಾ ಇರತಕ್ಕಂತಹ ನೌಕೆಗಳು ಈಗ ಭಾರತದ ಕಡೆಗೆ ಪ್ರಯಾಣವನ್ನು ಆರಂಭ ಮಾಡಿರುವಂಥದ್ದು. ಈ ಕುರಿತು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹಾರ್ಮುಜ್ ದಾಟಿದೆ 12 ಭಾರತೀಯ ತೈಲ ನೌಕೆಗಳು. ಹಾರ್ಮುಜ್ ಜಲಸಂಧಿ ಓಪನ್ ಆದಂಥ ಹಿನ್ನೆಲೆಯಲ್ಲಿ, ಸಂಚಾರಕ್ಕೆ ಮುಕ್ತವಾದಂಥ ಹಿನ್ನೆಲೆಯಲ್ಲಿ 12 ತೈಲ ನೌಕೆಗಳು ಈಗ ಭಾರತದ ಕಡೆಗೆ ಪ್ರಯಾಣವನ್ನು ಆರಂಭ ಮಾಡಿದೆ. ಶೀಘ್ರದಲ್ಲೇ ಕಚ್ಚಾ ತೈಲ ಏನು ಈಗ ಜಾಗತಿಕ ಮಟ್ಟದಲ್ಲಿ ಅದರ ರೇಟ್ ಕಡಿಮೆ ಆಗಿದೆ. ಸೊ ಹಾಗಾಗಿ ಅದರ ಪರಿಣಾಮವನ್ನು ಭಾರತ ನೋಡ್ಬೋದು ಅಂತ. ಅಂದರೆ ಪೆಟ್ರೋಲ್ ಡೀಸೆಲ್ ರೇಟ್ ದೇಶದಲ್ಲಿ ಕಡಿಮೆ ಆಗ್ಬೋದು ಅನ್ನುವ ನಿರೀಕ್ಷೆ ಇದೆ. ಆದರೆ ಗೊತ್ತಿಲ್ಲ ಏನು ಮಾಡ್ಬಿಡುತ್ತೆ ಕೇಂದ್ರ ಸರ್ಕಾರ, ಯಾವ ರೀತಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ. ಮಗದೊಂದು ಕಡೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಭಾರತ ಪರ್ಯಾಯ ಮಾರ್ಗಗಳ ಕಡೆಗೆ ಗಮನವನ್ನು ಕೇಂದ್ರೀಕರಿಸಬೇಕಾಗಿದೆ. ಪ್ರತಿ ಸಲ ನಾವು ಹಾರ್ಮುಜ್ ಜಲಸಂಧಿಯ ಮೂಲಕವೇ ತೈಲವನ್ನು ತರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆಯಲ್ಲ, ಅದು ನಿಜಕ್ಕೂ ಸರಿಯಾಗಿರ್ತಕ್ಕಂಥದ್ದಲ್ಲ. ಲಾಂಗ್ ಟರ್ಮ್ ಆಸ್ಪೆಕ್ಟಲ್ಲಿ ನಾವು ನೋಡ್ತಾ ಹೋದರೆ, ಯೋಚನೆ ಮಾಡ್ತಾ ಹೋದರೆ ಇಟ್ ಈಸ್ ನಾಟ್ ಗುಡ್. ಸೊ ಹಾಗಾಗಿ ಪರ್ಯಾಯ ಮಾರ್ಗಗಳ ಕಡೆಗೆ ಭಾರತ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. ಮಗದೊಂದು ಕಡೆ ಹಾರ್ಮುಜ್ ಜಲಸಂಧಿಯ ಈ ಬಿಕ್ಕಟ್ಟೇನು ಸರಿಯಾಗಿದೆಯಲ್ಲ, ಅದು ಸಹ ಪರ್ಮನೆಂಟ್ ಅಲ್ಲ. ಯಾಕೆಂದರೆ ಇರಾನ್ ಮತ್ತು ಅಮೇರಿಕ ನಡುವೆ ಈಗೇನು ಶಾಂತಿ ಮಾತುಕತೆ ನಡೆದಿದೆ, ಅದು ದೀರ್ಘಕಾಲದವರೆಗೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇರಾನ್ನ ಒಂದಷ್ಟು ಹಾವಭಾವಗಳನ್ನು ಗಮನಿಸ್ತಾ ಇದ್ದರೆ ಅದೇ ರೀತಿಗೆ ಅನ್ನಿಸ್ತಾ ಇದೆ. ಆದರೆ ಎಲ್ಲಿಯವರೆಗೆ ಶಾಂತಿ ಮಾತುಕತೆ ಅಸ್ತಿತ್ವದಲ್ಲಿರುತ್ತೋ ಅಲ್ಲಿಯವರೆಗೂ ಸಾಧ್ಯವಾದಷ್ಟು ತೈಲ ನೌಕೆಗಳು ಭಾರತಕ್ಕೆ ಬರೋದಕ್ಕೆ ಅವಕಾಶ ಇದೆ.